ನಿನ್ನದು ಎಂತ ಮಾರೈತಿ? ಇನ್ನು ಎಷ್ಟು ಹೊತ್ತು? ಏನೀಗ ಆ ಸೀರೆ ಬೇಕಾ? ಆಗಿದ್ದಾಯ್ತು, ತೆಕೋ. ಆಮೇಲೆ ಮನೆಗೆ ಹೋಗಿ ದುಡ್ಡು ಜಾಸ್ತಿ ಆಯಿತು ಅಂತ ಹೇಳಲಿಕ್ಕಿಲ್ಲ. ಅಲ್ಲ ಸರ್, ಕೊಡುವ ರೇಟ್ ಹೇಳ್ತೀರಾ? ಇಲ್ಲ ಸರ್, ಅದನ್ನೆಲ್ಲ ನಾನು ಹೇಳಲಿಕ್ಕಾಗಲ್ಲ. ಅಲ್ಲಿ ಏನು ಪ್ರಿಂಟ್ ಇದೆಯೋ ಅಷ್ಟೇನೆ. ಅಲ್ಲಿ ಬಿಲ್ ಇದೆ ಅಲ್ಲ, ಅದೇ ಥರ. ಅಕಸ್ಮಾತ್ ಡಿಸ್ಕೌಂಟ್ ಏನಾದ್ರು ಇದ್ದರೆ ಅದನ್ನು ಕೌಂಟ್ರಲ್ಲಿ ಚೇಂಜ್ ಮಾಡಿಕೊಡ್ತಾರೆ. ನೀವು ಸೀರೆ ಸೆಲೆಕ್ಟ್ ಆದರೆ ಹೇಳಿ, ನಾನು ಅಲ್ಲಿಗೆ ತರ್ತೀನಿ. 10% ಡಿಸ್ಕೌಂಟ್ ಅಂತ ಇದೆ ಇದರ ಮೇಲೆ. ಹಾಂ ಸರಿ ಮೇಡಮ್, 10% ಡಿಸ್ಕೌಂಟ್ ಇರುತ್ತೆ. ನಿಮಗೆ ಇಷ್ಟ ಆಗಿದೆಯಾ ಸೀರೆ? ಅವಾಗಿಂದ ಅದನ್ನೇ ನೋಡ್ತಿದ್ದೀರಿ. ಪ್ಯಾಕ್ ಮಾಡಿ ತರಲ್ಲ ಅಲ್ಲಿಗೆ? ಏನಾರ ಒಂದು ಹೇಳು. ಇದೇ ಸೀರೆನಾ? ನನಗೂ ನಿತ್ತು ನಿತ್ತು ಸಾಕಾಗೋಯ್ತು. ಸರಿ ಸರ್, ಇದನ್ನೇ ಪ್ಯಾಕ್ ಮಾಡಿ. ಮನೇಲಿ ಹೇಳೋದು ನೋಡಿದ್ರೆ ಯಾವುದು ಬೇಕಾದ್ರೂ ತೆಕ್ಕೋ ಅಂತ. ಇಲ್ಲಿ ಬಂದ್ಕೊಂಡು ಯಾವಾಗಲೂ ಇದೇ ಹಣೆ ಬರ. ಏನಾದರೂ ಹೇಳಿದ್ಯಾ? ಇಲ್ಲಪ್ಪ, ನಾನೇನು ಹೇಳಿಲ್ಲ. ಇದು ಚೆನ್ನಾಗಿತ್ತು ಮಾತ್ರ. ಸುಮ್ಮನೆ ಇದನ್ನೇ ತಗೊಂಡಿದ್ರೆ ಆಗ್ತಿತ್ತೇನು. ರೇಟ್ 1,000 ಜಾಸ್ತಿ ಅಷ್ಟೆ. ಸುಮ್ಮನೆ ದುಡ್ಡು ಇಸ್ಕೊಂಡು ಬಂದಿದ್ರೆ ನಾನು ದುಡ್ಡು ಸೇರಿಸಿದ್ದನ್ನೇ ತಗೊಂಡ್ಬಿಡ್ಬೋದಿತ್ತು. ಈಗ ನಾನು ದುಡ್ಡು ತೆಗಿಯಂಗಿಲ್ಲ, ಬಿಡಂಗಿಲ್ಲ. ಅಲ್ಲ, ಎಂತ ಮಾರೈತಿ? ಅಂಗಡಿಯಿಂದ ಬರೋ ಮನಸ್ಸಿಲ್ವ ಹೇಗೆ? ಸೀರೆಯಲ್ಲಿ ಕೊಟ್ಟು ಆಯಿತು, ಅವ್ರು ಪ್ಯಾಕ್ ಮಾಡಿ ಆಯಿತು. ಇಲ್ಲೆಂತ ನೋಡ್ತಿದ್ದೆ ಮತ್ತೆ? ಹೋಗುವ ಬಾ. ಅಲ್ಲ, ಎಷ್ಟು ಲಾಯಕ್කුಂಟಲ್ಲ ಮಾತ್ರ ಇದು. ಕಲರ್ ಕಾಂಬಿನೇಷನ್ನು ಭಾಳ ಚೆನ್ನಾಗುಂಟು. ಅದಕ್ಕಿಂತ 1,000 ಜಾಸ್ತಿ ಅಷ್ಟೆ. ನೀನೀಗ ಬಾ, ಇನ್ನೊಮ್ಮೆ ಯಾವಾಗಾದರೂ ನೋಡುವ. ಒಂದು ಸೀರೆ ತೆಕ್ಕೊಂಡು ಆಯ್ತಲ್ಲ ಈಗ, ಸುಮ್ಮನೆ ಹೋಗುವ ಬಾ. ಹಾಂ, ಇನ್ನೊಮ್ಮೆ? ಅದಿನ್ನು ಯಾವಾಗ ಬರೋದಾ? ನೀವು ಹೋಗಿ ಹಣ ಕೊಡಿಯಲ್ಲಿ, ಒಂದಿಷ್ಟು ನೋಡ್ಕೊಂಡಾರು ಬರ್ತೇನೆ. ತೆಕ್ಕೊಳ್ಳಿಕ್ಕಂತೂ ಆಗೋದಿಲ್ಲ. ಆಯಿತು, ಎಷ್ಟು ಬೇಕಾದರೂ ನೋಡು. ನಾನು ಅಲ್ಲಿ ಸ್ವಲ್ಪ ಹೊತ್ತು ನೋಡ್ತೇನೆ, ನನ್ನಷ್ಟಕ್ಕೆ ನಾನು ಹೋಗ್ತಾ ಇರ್ತೇನೆ. ಆಮೇಲೆ ಬಿಟ್ಟು ಹೋದ್ರಿ ಅಂತ ಹೇಳಲಿಕ್ಕಿಲ್ಲ ಅಷ್ಟೇ. ಎಂಥ ಜನವು, ಯಾವಾಗ ನೋಡಿದರೂ ಲೆಕ್ಕಾಚಾರ. ಅವ್ರು ಹೇಳಿದಷ್ಟು ದುಡ್ಡಿಗೆ ತಕೊಂಡು ಬಿಡಬೇಕು. ನಾನು ಮಾಡಿದ ತಪ್ಪಾಯಿತು. ಟೀಚರ್ ಕೆಲಸಕ್ಕೆ ಹೋಗಿ ಬಿಡಬೇಕಿತ್ತು. ಏನಾದರೂ ಆಗಲಿ, ಮುಂದಿನ ವರ್ಷದಿಂದ ಹೋಗೇ ಹೋಗ್ತೇನೆ. ಅಪ್ಪ ದೇವರೇ, ಇಲ್ಲಂತೂ ಸುಮಾರು ಸೀರೆದು. ನಾನೊಬ್ಳು ಸೀರೆ ಅಂಗಡಿ ಅಂದಮೇಲೆ ಸುಮಾರು ಸೀರೆ ಇಲ್ಲದೆ ಇರ್ತಾವ. ಒಂದಕ್ಕಿಂತ ಒಂದು ಚೆಂದ ಅದಾವ ಮಾತ್ರ. ಆದರೆ ನೀಲನ್ನು ಕೊಟ್ಟು ದುಡ್ಡಿನೊಳಗೆ ಬತ್ತವೋ ಬರೋಲ್ಲ. ಎಂತ ಮಾಡೋದು? ನೋಡ್ತೀನಿ. ಚೆನ್ನಾಗದವು ಮಾತ್ರ. ಪಲ್ಲವಿಯತ್ನೂ ಉಡ್ಬೋದು, ಅವ್ರ ಅಮ್ಮನೂ ಉಡ್ಬೋದು. ದೇವ್ರೆ, ಅಷ್ಟು ರೇಟಿನೊಳಗೆ ಸಿಕ್ಕಿದ್ರೆ ಸರ್. ಅಯ್ಯೋ, ಸಾರಿ. ಅಲ್ಲ, ಎಂತ ಹುಡುಗಿ ನೀನು? ಬರೇ ಸೀರೆ ಕಡೆ ನೋಡ್ತಾನೆ ಹೋಗೋದಾ? ಎದುರಿಗೆ ಇದ್ದವ್ರು ಕಾಣಿಸೋದೇ ಇಲ್ವಾ? ಈ ಹೆಣ್ಣು ಮಕ್ಕಳಿಗೆ ಒಂದು ಬಟ್ಟೆ ಹುಚ್ಚು ಅಂದರೆ ಮಾತ್ರ. ತಗೋಬೇಕ್ರಿ, ಸೀರೆ ಬಟ್ಟೆ ಎಲ್ಲ ತಗೋತಾ ಇರಬೇಕು ಹೆಣ್ಮಕ್ಳು. ಹಾಕಬೇಕು ಅನ್ನೋ ಆಸೆ ಇದ್ದಾಗ ಹಾಕೋ ವಯಸ್ಸಲ್ಲಿ ಹಾಕಿಬಿಡ್ಬೇಕು. ಆಮೇಲೆ ಈಗ ನನ್ನಾಗಾದ್ಮೇಲೆ ಎಷ್ಟಿದ್ರೂ ಹಾಕಬೇಕು ಅಂತ ಅನ್ಸೋದೇ ಇಲ್ಲ, ಹಾಗಾಗ್ಬಿಡುತ್ತೆ. ನಿಮ್ಮ ಮನೆಯವ್ರಿಗೆ ನೋಡಿ, ಆ ಸೀರೆ ಬಹಳ ಇಷ್ಟ ಆದಾಗಿದೆ. ತಗೊಂಬಿಡಿ ಅದನ್ನು. ಒಂದು ರೇಟ್ ಸ್ವಲ್ಪ ನೋಡಿ ಹಾಕಿಕೊಡುವ. ಹಾಂ, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿಯೇ ನಿಂತರೆ ನಿಮ್ಮ ಅಂಗಡಿಯಲ್ಲಿದ್ದು ಎಲ್ಲ ಸೀರೆನೂ ಬೇಕು ಅನ್ಲಿಕ್ಕೂ ಇದ್ದಾಳೆ ಅವಳು. ಸದ್ಯಕ್ಕೆ ಇದೊಂದು ಸಾಕು, ಇನ್ನೊಮ್ಮೆ ನೋಡುವ. ದೇವ್ರೆ, ರೇಟ್ ನೋಡಿ ಹಾಕೋಣ ಅಂದರು. ನಾ ತಗೊಂಡ ಸೀರೆಗೆ ಹಾಗೆ ನೋಡಿ ಹಾಕಿದರೆ, ಅಯ್ಯೋ ದೇವ್ರೆ, ಒಂದಕ್ಕಿಂತ ಒಂದು ಚೆಂದ ಅದಾವು ಮಾತ್ರ. ನಾ ಕೆಲಸಕ್ಕೆ ಸೇರಿದ್ಮೇಲೆ ಎಲ್ಲ ಕಲ್ಲರಲ್ಲೂ ಒಂದೊಂದು ತಗೋಬೇಕು. ದಿನಕ್ಕೊಂದೊಂದು ಉಟ್ಕೊಂಡು ಹೋಗ್ತಾ ಏನು ಅವಾಗೇನು ಯಾರು ಹೇಳೋದಿಲ್ಲ ಕೇಳೋದಿಲ್ಲ. ನಾನು ಸಂಬಳದ ದುಡ್ಡಲ್ಲಿ ತಗೋತೀನಿ. ಹಿಂಗೆ ಆಫೀಸಿಗೆ ತಿನ್ನಕ್ಕೊಂದೊಂದು ಉಟ್ಕೊಂಡು ಹೋಗ್ಬೇಕು ಅಂದರೆ ನಮ್ಮ ಅಮ್ಮ ಏನು ಬೇಡ ಅಂತ ಹೇಳಲ್ಲ. ಎಂತಕ್ಕೂ ಕೆಲಸಕ್ಕೆ ಸೇರ್ಕೋಬೇಕಲ್ಲ. ಫಸ್ಟ್ ಈಗ ಸೀರೆ ನೋಡ್ಕಿತೀನಿ ಅದಂತ. ಇದು ಯಾರು ಎಷ್ಟೊತ್ತಿಂದ ನೋಡ್ತಾನೆ ನಿಂತಾರಲ್ಲ? ಆಂಟಿ, ಆ ಸೀರೆ ಅಂತ ತುಂಬ ಇಷ್ಟ ಆಗ್ಯದ, ತಗೊಂಬಿಡಿ ಅತ್ಲಾಗೆ. ಯಾರಿಗೆ ನೀವು ಆಂಟಿ ಹೇಳಿದ್ದು?
ನನ್ನನ್ನು ನೋಡಿದ್ರೆ ಆಂಟಿ ಥರ ಕಾಣ್ತೀನಾ? ಹೆಚ್ಚು ಕಮ್ಮಿ ನಿಮ್ಮದೇ ವಯಸ್ಸು ನನಗೆ ಗೊತ್ತಾ? ಸಾರಿ ಸಾರಿ, ನೀವು ಆ ಕಡೆ ತಿರ್ಕೊಂಡಿದ್ರಲ್ಲ ಗೊತ್ತಾಗಲ್ಲ ನಂಗಷ್ಟೇ. ಅದು ಸೀರೆ ಹಿಡ್ಕೊಂಡು ನೋಡ್ತಿದ್ರಲ್ಲ ಅದಕ್ಕೆ ಹಂಗೆ ಅಂದ್ಕೊಂಡೆ. ಸಾರಿ ಸಾರಿ, ಆಂಟಿ ಅಲ್ಲ ಅಕ್ಕ. ಹಾಂ ಹಾಗೆ ಹೇಳಿ ಮತ್ತೆ. ಅಲ್ಲ ನೀವೆಂತ ಸೀರೆ ತಗೊಳ್ಳಿಕ್ಕೆ ಬಂದಿದ್ದ? ಕಾಲೇಜಲ್ಲಿ ಏನಾದ್ರು ಫಂಕ್ಷನ್ ಉಂಟಾ? ನಾ ಕಾಲೇಜಿಗೆ ಹೋಗ್ತಿದ್ದೀನಿ ಅಂತ ನಿಮ್ಗೆ ಹೆಂಗೆ ಗೊತ್ತಾಯ್ತು? ನಾ ಬಸ್ಸಲ್ಲಿ ತುಂಬ ಸರಿ ನೋಡಿದ್ದೇನೆ ನಿಮ್ಮನ್ನು. ಕಾಲೇಜ್ ಬ್ಯಾಗ್ ಹಾಕ್ಕೊಂಡಿದ್ದಿದ್ದು. ಕಾಲೇಜ್ ಬ್ಯಾಗ್ ಹಾಕ್ಕೊಂಡು ಕಾಲೇಜಿಗೆ ಹೋಗೋದಲ್ಲ, ಅದು ದಿನ ಬಸ್ಸಿಗೆ ಯಾಕೆ ಹೋಗ್ತಾರೆ ಮತ್ತೆ? ಜಾಬಲ್ಲಿದ್ದೀರಾ ನೀವು? ಜಾಬ್ ಮಾಡ್ತಿದ್ದೀರಾ ಇಷ್ಟು ಬೇಗ? ಇಲ್ಲ ಇಲ್ಲ, ನಾ ಜಾಬ್ ಏನು ಮಾಡ್ತಾ ಇಲ್ಲ. ನಿಜವಾಗ್ಲೂ ನಾ ಕಾಲೇಜಿಗೆ ಹೋಗ್ತಾನೆ ಇರೋದು. PUC ಇನ್ನೂ ಅಷ್ಟೇ ನಾನು. ಈ ಸರಿ ಸೆಕೆಂಡ್ PUC. ಮತ್ತೆ ಸೀರೆ ತಗೊಳ್ಳಿಕ್ಕೆ ಬಂದಿದ್ದೀರಾ? ಇದು ಒಳ್ಳೆ ಕಥೆ ಆಯ್ತಲ್ಲ. ಸೀರೆ ತಗೊಳಕ್ಕೆ ಬಂದ ಕೂಡಲೇ ನಾನೇ ಉಟ್ಕೊಬೇಕಂತೇನಾರು ಉಂಟಾ? ನಮ್ಮ ಪಕ್ಕದ ಮನೆಯವರೊಬ್ಬರು ಅವ್ರ ಅಮ್ಮಂಗೆ ಒಂದು ಸೀರೆ ತರ್ಲಿಕ್ಕೆ ಹೇಳಿದರು. ನಾವು ಅಲ್ಲೊಂದು 2 ಅಂಗಡಿ ನೋಡಿದೆ, ಅಷ್ಟೇನು ಚೆನ್ನಾಗಿ ಅನ್ನಿಸ್ಲ. ಚೆನ್ನಾಗಿದ್ದ ಸೀರೆಗೆ ನೋಡಿದ್ರೆ ರೇಟ್ ಜಾಸ್ತಿ. ಅದಕ್ಕೆ ಇಲ್ಲಿ ನೋಡಿದ್ ನಾ ಒಳ್ಳೊಳ್ಳೆ ಸೀರೆ ಕಂಡಂಗೆ ಆಯ್ತು. ಅದಕ್ಕೆ ಬಂದು ನೋಡ್ತಾ ನಿಂತಿದ್ದೆ. ನಿಜ ಸೀರೆ ನೋಡೋದೇ ಒಂಥರ ಖುಷಿ ಅನ್ನಿಸ್ತಾ ಇದೆ ನನಗೆ. ಇಲ್ಲಿ ಹೆಂಗೆ ರೇಟ್ ಅಡ್ಡಿಲ್ಲ? ಸೀರೆ ಒಳ್ಳೇದು ಬೇಕಂದರೆ ರೇಟ್ ಒಳ್ಳೇದಿರ್ತದಲ್ಲ, ಸ್ವಲ್ಪ ಜಾಸ್ತಿಯೇ. ನಿಮಗೆ ಎಷ್ಟು ಒಳಗೆ ತರಲಿಕ್ಕೆ ಹೇಳಿದ್ದಾರೆ? ನಂಗೆ 2,000 ರೂಪಾಯಿ ಒಳಗೆ ತರಬೇಕು ಅಂತ ಹೇಳ್ಯಾರೆ. ಹಾಗಾದರೆ ನಿಮಗೂ ಈ ಸೀರೆ ಆಗೋದಿಲ್ಲ. ನಂಗೆ ಭಾಳ ಇಷ್ಟ ಆಯ್ತು ರೀ ಈ ಪಿಂಕ್ ಸೀರೆ. ಅದು 3,000 ಚಿಲ್ಲರೆ. ನಿಮಗಾಗಲ್ಲ ಬಿಡಿ, ಡಿಸ್ಕೌಂಟ್ ಹೋಗಿಯೂ 3,000ವೇ ಆಗುತ್ತಾ ಅಂತ. ಇಲ್ಲಿ ಯಾರು ರೇಟ್ ಹೇಳೋಕ್ಕಿಲ್ಲ. ಇದ್ರು ಈಗ ತಾನೇ ಅಲ್ಲೆಲ್ಲ ಹೋದ್ರಪ್ಪ. ಮೇಡಮ್ ಒಂದು ನಿಮಿಷ, ನಾನು ಇಲ್ಲೇ ಇದ್ದೀನಿ. ನೀವು ನೋಡ್ತಾ ಇರಿ, ಯಾವ ಸೀರೆ ಬೇಕು ನೋಡ್ತಾ ಇರಿ, ಅಲ್ಲಿ ಸೆಲೆಕ್ಟ್ ಮಾಡಿ, ಆಮೇಲೆ ಬಂದು ಹೇಳ್ತೀನಿ ನಾನು. ಹಾಗೆ ಹೇಳೋದು, ಡಿಸ್ಕೌಂಟ್ ಮಾಡ್ತೇವೆ ಹೇಳಿ. ಡಿಸ್ಕೌಂಟ್ ಇಲ್ಲ, ಏನೂ ಇಲ್ಲ. ಜಾಸ್ತಿ ರೇಟ್ ಹಾಕಿರ್ತಾರೆ. ಡಿಸ್ಕೌಂಟ್ ಅಂತ ಆಸೆಗೆ ನಾವು ತೊಗೊಳ್ತೀವಲ್ಲ, ಅಷ್ಟು ಕಡಿಮೆ ಮಾಡಿ ಬಿಡ್ತಾರೆ ಅಷ್ಟೇ. ಚರ್ಚೆ ಮಾಡೋಕ್ಕೆ ಅವಕಾಶವೇ ಇಲ್ಲ. ಆದರೆ ಸೀರೆಗಳು ಚೆನ್ನಾಗಿದ್ದಾವೆ. ತಾಳಿ, ಈಗೊಂದು ಕೆಲಸ ಮಾಡೋಣ. ಈ ಅಂಗಡಿಲಿ ರೇಟ್ ಜಾಸ್ತಿನ ಕಡಿಮೆನ ಕಂಡುಹಿಡಿತೀನಿ ನಾನೀಗ. ಅಣ್ಣ, ನಿಮ್ಮ ಅಂಗಡಿಲಿ ಬರೀ ಸೀರೆನಾ ಅಥವಾ ಡ್ರೆಸ್ಸು ಸಿಗ್ತಾವ? ಸಿಗ್ತವೆ, ಡ್ರೆಸ್ಗಳು ಇದ್ದಾವೆ. ಅದು ಸೆಕೆಂಡ್ ಫ್ಲೋರಿಗೆ ಹೋಗಬೇಕು. ಹೌದಾ? ಅದೆಂತ ಗೊತ್ತಾ, ನಾನೀಗ ಹಾಕ್ಕೊಂಡಿನಲ್ಲ ಡ್ರೆಸ್ಸು, ಇದೇ ಥರ ಡ್ರೆಸ್ಸು ನನ್ನ ಫ್ರೆಂಡಿಗೆ ಬೇಕಂತೆ. ನಾ ತಗೊಂಡು ಅಂಗಡಿಲಿ ಹೋಗಿ ಕೇಳಿದ್ರು, ಅಲ್ಲಿ ನೋಡಿದ್ರೆ ಡ್ರೆಸ್ ಇಲ್ಲ ಈ ಥರದ್ದು. ನಿಮ್ಮ ಅಂಗಡಿಲಿ ಇದ್ದಾವ ಈ ಥರ ಡ್ರೆಸ್ಸು? ಇದಾವಮ್ಮ, ಈ ಥರ ಡ್ರೆಸ್ ಇಲ್ಲದೆ ಏನೋ. ಮೇಲೆ ಹೋಗಿ ನೋಡು, ಇದ್ದಾವೆ. ಓ, ಸದ್ಯ ಇದಾವ? ರೇಟ್ ಎಷ್ಟು ಹೇಳಲಿಕ್ಕಾಗತ್ತಾ? ನಿಂದು ಒಳ್ಳೆ ಕತೆ ಆಯ್ತಲ್ಲಮ್ಮ. ಅಲ್ಲಿ ಹೋಗಿ ನೋಡು, ಇದ್ದಾವೆ ಅಂತ ಹೇಳಿದ್ನಲ್ಲ. ಹೇಳಬೇಕಂದ್ರೆ ನಂಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಅಂದಾಜು 1,500 ಮೇಲೆ 2,000 ಒಳಗೆ ಇರಬಹುದಾ ಅಂತ. ಹೌದಾ ಅಕ್ಕ? ಇಲ್ಲಿ ಮಾತ್ರ ರೇಟ್ ಜಾಸ್ತಿ, ಗ್ಯಾರಂಟಿ. ನಾನು 850 ರೂಪಾಯಿ ಕೊಟ್ಟು ತೊಗೊಂಡಿದ್ದು ಈ ಡ್ರೆಸ್ಸು, ಗೊತ್ತಾ? ಓ, ಹಾಗಾದರೆ ನಾನೀಗೊಂದು ಸೀರೆ ತೊಗೊಂಡಲ್ಲ, ಏನು ಮಾಡಲಿ? ವಾಪಸ್ ಮಾಡಲಾ? ಇನ್ನೊಂದು ಅಂಗಡಿಗೆ ಹೋಗುವ? ನೀನೆಂತ ಸೀರೆ ನೋಡ್ತಾ ಇಲ್ಲೇ ಇರ್ತೀಯ ಹೇಗೆ? ನಾನು ಹೋಗ್ತೇನೆ ಈಗ ಅಷ್ಟೇ. ಅಲ್ಲ, ಸ್ವಲ್ಪ ಇಲ್ಲಿ ಬನ್ನಿ. ನಿಂದು ಎಂಥದ? ಈ ಅಂಗಡಿಯಲ್ಲಿ ರೇಟ್ ಜಾಸ್ತಿ ಅಂತೆ. ನೀವು ದುಡ್ಡು ಕೊಟ್ಟು ಆಯ್ತಾ? ಸುಮ್ಮನೆ ವಾಪಸ್ ಕೊಟ್ಟು ಬೇರೆ ಅಂಗಡಿಗೆ ಹೋಗ್ಬೋದಾ ಅಂತ. ಸ್ವಲ್ಪ ಸುಮ್ಮನೆ ಇರ್ತೀಯ? ಎಂತ ಬೇರೆ ಅಂಗಡಿಗೆ ಹೋಗೋದು? 8ನೇ ಅಂಗಡಿಯೋ 9ನೇ ಅಂಗಡಿಯೋ ಇದು? ಇನ್ನೆಲ್ಲಿದ್ದಾವೆ ಅಂಗಡಿ? ಎಲ್ಲ ಅಂಗಡಿಗೂ ಹೋಗಿ ಬಂದಾಗಿದೆ. ನಾ ಹಣ ಕೊಟ್ಟಾಯಿತು, ಸುಮ್ಮನೆ ನಡಿ ಈಗ. ನಾನು ಹೋಗ್ತೇನೆ ಆಯಿತಾ? ಇನ್ನೊಮ್ಮೆ ಯಾವಾಗಲಾದರೂ ಸಿಗಿ, ಬಸ್ಸಲ್ಲಿ ಸಿಕ್ಕಾಗ ಮಾತಾಡಿಸಿ ಆಯಿತಾ? ಆಯಿತು, ನೀನು ಹೀಗೆ ಇದ್ದರೆ ಮಾತಾಡಿಸ್ತೀನಿ. ಸದ್ಯ ಮುಖ ಒಂದು ಕಾಣ್ತಾ ಇದೆ. ಮುಖನ ಮುಚ್ಕೊಂಡ್ರೆ ನಾವು ಹೆಂಗೆ ಮಾತಾಡ್ಸೋದು? ಗುರ್ತೇ ಸಿಕ್ಕಲ್ಲ. ಅವ್ರಾಗ ಅವ್ರು ಮಾತಾಡ್ಸಿದ್ರೆ ನಾನೇನಾದ್ರು ಮಾತಾಡ್ಬೋದೇನಷ್ಟೇ. ಇವ್ರು ಹೇಳೋದು ನೋಡಿದ್ರೆ ನನ್ನ ದುಡ್ಡಿಗೆ ಇಲ್ಲಿ ಸೀರೆ ಸಿಕ್ಕಲ್ಲೇನು. ಓ, ನಮ್ಮ ಅಮ್ಮಗಾರು ಒಂದು ತಗೊಳಕ್ಕಾಗಿದ್ರೆ ಚೆನ್ನಾಗಿರ್ತಿತ್ತು. ಅವನಿಲ್ಲಣ್ಣೇ ಅಷ್ಟು ದುಡ್ಡು ಕೊಟ್ಟಾರ, ಇನ್ನು ನಮ್ಮಪ್ಪ ದುಡ್ಡು ಕೊಟ್ಟರು ಆತು ಹೋತು. ಇಲ್ಲಿ ತಗೊಳಕ್ಕಂತೂ ಆಗಲ್ಲ, ಎಂಥದಾರಾಗಲಿ.
ಸ್ವಲ್ಪ ಹೊತ್ತು ನಿಂತು ಎಲ್ಲ ಸೀರೆನೂ ನೋಡ್ಕೊಂಡೇ ಹೋಗ್ತೀನಿ. ಹೆಂಗಿದ್ರು ಈ ಬಸ್ ತಪ್ಪೋತದೆ. ಅರೆ ನೋಡಿನಿ, ಇದೇ ಅಂಗಡಿ ಒಳಗೆ ಹೋಗಿದೆ. ಅಲ್ಲಿಂದ ಮತ್ತೆ ವಾಪಸ್ ಏನಾರು ಹೋತಾ? ಇಲ್ಲಪ್ಪ, ನಾನು ನೋಡ್ತಾನೆ ಇದ್ದೆ. ಅವ್ರು ಯಾರೋ ಇಬ್ಬರು ಮಾತಾಡ್ತಾ ನಿಂತಾರೆ, ಹನಿ ಹೊಂದಲ್ಲ. ಈಚೆಗೆ ಬಂದಿದ್ರು, ಒಳಗಿದ್ದವ್ರು ಕಂಡಾರು ಕಾಣ್ತಿದ್ರು. ಸುಮ್ಮನೆ ಅಂಗಡಿ ಒಳಗೆ ಹೋಗಿ ಬಂದರೆ ಏನು ಅಂದ್ಕೋತಾರೆ. ಅದು ಸೀರೆ ಅಂಗಡಿ ಒಳಗೆ. ಫೋನಾರು ಮಾಡೋಣ ಅಂದರೆ ಅದ್ರ ಹತ್ರ ಫೋನಾ ಇಲ್ಲ. ನನ್ನಲ್ಲಿ ನೋಡೋದಪ್ಪ, ನೋಡ್ದೆ ಏನಿದಲ್ಲ, ಆದರೂ ಒಂಚೂರು ನಿಂತು ಮಾತಾಡೋಣ ಅನ್ನೋದಿಲ್ಲ. ಬಂದುಬಿಡ್ತು ಕುದುರೆ ಬಂದಂಗೆ. ಆಗಿದ್ದಾತು, ಹೋಗೇ ಬಿಡ್ತೀನಿ ಅಂಗಡಿ ಒಳಗೆ. ಏನು ಹುಡುಕ್ತಿದ್ದೀಯಪ್ಪ? ಜೆಂಟ್ಸ್ ಡ್ರೆಸ್ ಬೇಕಿತ್ತಾ? ಆ ಕಡೆ ಹೋಗಬೇಕು, ಆ ಪೋರ್ಷನಲ್ಲಿದೆ ನೋಡಿ. ಅಲ್ಲಿ ಅಲ್ಲಿ ಇಲ್ಲೇನು ನೋಡ್ತಿದ್ದೀರಾ? ಎಂತ ಸೀರೆ ಬೇಕಿತ್ತಾ? ಏನು ಗರ್ಲ್ ಫ್ರೆಂಡಿಗೆ ಸೀರೆ ಕೊಡ್ಸೋದಾ? ವ್ಯಾಲೆಂಟೈನ್ಸ್ ಡೇಗಾ? ಏನು ಮರ ಮುಪ್ಪಾದರೂ ಹುಳಿ ಮುಪ್ಪಾಗಲ್ಲ ಅಂತ ಹೇಳ್ತಾರಲ್ಲ, ಸುಳ್ಳನು? ನನಗೇ ನೆನಪಿಲ್ಲ. ವ್ಯಾಲೆಂಟೈನ್ಸ್ ಡೇ ಅಂತೆ. ತೊಗೊಂಡೋಗಿ ಕೊಡು ಯಾರಿದ್ದರೆ. ಹಂಗೆ ಓ ಇಲ್ಲ, ಅದೇ ಬೆಳ್ಳಿ. ಇಲ್ಲ 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 ಸರ್, ನಮ್ಮ ಕಡೆಯವರೊಬ್ಬರು ಇದು ಸೀರೆ ತಗೊಳಕ್ಕಂತ ಬಂದಿದ್ರು. ಯಾವ ಅಂಗಡಿಗೆ ಹೋದ್ರು ಅಂತ ನೋಡ್ತಾ ಇದ್ದೆ. ಅಲ್ಲಿ ಒಳಗಿದ್ದಾರೆ ಬಿಡಿ. ಚೋಟು ಮಾತಾಡ್ದಂಗೆ ಆತಾದಿಯಲ್ಲ, ಬಂದೇ ಬಿಟ್ನಾ? ಹಾ ಹಾ ಹಾ, ಗೊತ್ತಾಯ್ತು. ನಿಮ್ಮ ಕಡೆಯವರಾ? ಏನು ಡ್ರೆಸ್ ಬೇಕಾ ಸೀರೆನಾ? ಡ್ರೆಸ್ ಬೇಕಂದ್ರೆ ಸೆಕೆಂಡ್ ಫ್ಲೋರಿಗೆ ಹೋಗಬೇಕು. ಸೀರೆ ಕೊಡಿಸ್ತೀರಾ? ಹಲೋ, ಡ್ರೆಸ್ಸು ಕೊಡ್ಸಲ್ಲ, ಸೀರೆನೂ ಕೊಡ್ಸಲ್ಲ. ನಮ್ಮ ಊರವ್ರವರು ಇಲ್ಲಿ ಬಂದ್ರಲ್ಲ, ಮಾತಾಡ್ಸೋಣ ಅಂತ ಬಂದೆ ಅಷ್ಟೇ. ಅಬ್ಬಾ, ನಮಗಿಂತ ನೀವೇ ಜೋರಿದ್ದಾಗಿದೆಯಪ್ಪ. ಹೌದಪ್ಪ, ಹೌದು. ಎಲ್ಲ ಫಸ್ಟ್ ಮಾತಾಡ್ಸ್ಲಿಕ್ಕೆ ಅಂತಾನೆ ಬರೋದು. ಏನಾದ್ರೂ ಆಗಲಿ, ಹೋಗಿ ಒಳಗೆ ಹೋಗಿ. ಅಲ್ಲ ಮಾರತಿ, ಒಳ್ಳೆ PT ಉಷಾ ಓಡ್ ಬಂದಲ್ಲ. ನಿನ್ನ ಹಿಂದೆ ಬಂದರೂ ಯಾವ ಅಂಗಡಿಗೆ ಹೋಗಿ ಅಂತ ಗೊತ್ತಾಗಲ್ಲ, ಗೊತ್ತಾ? ಏನು ಸೀರೆ ತೊಗೊಳಕ್ಕೆ ಬಂದಿಯಲ್ಲ? ಅಡಿಕೆ ಖರ್ಚು ಹಾಕಿದ್ರ ಅಪ್ಪ? ಸೀರೆ ತೊಗೊಳಕ್ಕೆ ದುಡ್ಡು ಕೊಟ್ರಾ? ನಾನು ಆರಿಸ್ಕೊಡ್ತೀನಿ, ಸುಮ್ಮನಿರು. ನಾನು PT ಉಷನ್ ಥರನಾರು ಓಡ್ತೀನಿ, ಯಾರ ಥರನಾರು ಓಡ್ತೀನಿ. ಯಾರು ನಾನು ಫಾಲೋ ಮಾಡ್ಕೊಂಡು ಬರೋಕ್ಕೆ ಹೇಳಿದ್ದ? ಸೀರೆ ಅಂಗಡಿಯಲ್ಲಿ ನಿಂಗೆ ಹುಡುಗಂಗೆ ಎಂಥ ಕೆಲಸ? ಸುಮ್ಮನೆ ಹೋಗು, ನಿನ್ನ ಕೆಲಸ ಎಷ್ಟದೆ ಅಷ್ಟು ನೋಡ್ಕ. ನಾನಿಲ್ಲಿ ಸೀರೆ ತೊಗೊತೀನೋ ಏನು ತೊಗೊತೀನೋ ಅದು ನನಗೆ ಬಿಟ್ಟಿದ್ದು. ಓಹೋ, ಏನು ನಮ್ಮಪ್ಪ ದುಡ್ಡು ಕೊಡ್ಬೇಕಂದ್ರೆ ಅಡಿಕೆ ಖರ್ಚು ಹಾಕ್ಬೇಕು ಅಂತಾನೆ ಇಲ್ಲ. ಬೇಕಂದ್ರೆ ಯಾವಾಗ ಬೇಕಾದ್ರೆ ಕೊಡ್ತಾರೆ. ಬೇಡ, ನಂಗೆ ಅವೆಲ್ಲ ಮಾತಾಡಲ್ಲ ಈಗ. ನೀ ಸುಮ್ಮನೆ ಹೋಗೀಗ, ನಿನ್ನ ಕೆಲಸ ಏನದೆ ಅಷ್ಟು ನೋಡ್ಕ ಅಷ್ಟೇ. ಮಾತ್ರ ಸೀರೆ ಒಂದಕ್ಕಿಂತ ಒಂದು ಚಂದ ಅದಾವ ಕಣೆ ಬೆಳ್ಳಿ. ನೀವು ಉಟ್ರಂತೂ ಎಂಥ ಚಂದ ಕಾಣ್ತದೇನು. ಅಷ್ಟಕ್ಕೂ ಈ ಅಂಗಡಿ ಓನರ್ ಅದಾರಲ್ಲ, ಓನರ ಕ್ಯಾಶಿಯರ ಎಂಥದ್ದು. ನಾವು ಒಳಗೆ ಬತ್ತಿದ್ದೀನಿ, ಸೀರೆ ಕೊಡ್ತೀರನ್ನ ವ್ಯಾಲೆಂಟೈನ್ಸ್ ಡೇಗೆ ಅಂತ ಕೇಳ್ತಾರೆ. ಎಂತ ಅಂತ ಹೇಳೋದು, ನಮಗಿಂತ ಅವರಿಗೆ ಇಂಟ್ರೆಸ್ಟ್ ಜಾಸ್ತಿ ಇದ್ದಂಗೆ ಅದೇ. ಮಂಗನ ಹಂಗೆ ಮಾತಾಡ್ತಿರ್ಬೇಡ. ಅವರಷ್ಟು ಹೇಳಿದ ಮೇಲೂ ನೀನು ಇಲ್ಲಿ ಒಳಗೆ ಬಂದ? ಸುಮ್ಮನೆ ಹೋಗ ಮರಯ್ಯ, ಹಾಗೆ ತಿಳ್ಕೊತಾರೆ ಅವ್ರೀಗ. ನಾನು ದುಡ್ಡು ಕೊಟ್ಟು ತಗೊಂಡ್ರು ನೀನು ಕೊಡ್ಸಿದ್ದಂತಲೇ ತಿಳ್ಕೊತಾರೆ, ಗೊತ್ತಾನೋ? ಇದು ದೊಡ್ಡ ಕಾಟ ಆತಲ್ಲ ಮಾರಯ್ಯ. ನೀ ಯಾಕೆ ನಂಗೆ ಹಿಂಗೆ ತೊಂದರೆ ಕೊಡ್ತೀಯಾ? ಅಲ್ಲ, ನಾ ಎಂಥ ತೊಂದರೆ ಕೊಟ್ಟೆ ಮಾರತಿ? ನೀನು ಮಾತ್ರ ನನಗೆ ಏನಾರು ಒಂಚೂರು ಪ್ರಾಬ್ಲಮ್ ಆದರೆ, ನಾನೇನಾರು ತಪ್ಪು ಕೆಲಸ ಮಾಡ್ತಿದ್ರೆ ಬಂದು ಹೇಳ್ಬೋದು, ಕೇಳ್ಬೋದು, ಎಲ್ಲ ಮಾಡ್ಬೋದು. ನಾನು ಮಾತ್ರ ಎಂಥದನ್ನೂ ಕೇಳಂಗಿಲ್ಲ ಅಲ್ಲ. ಸಣ್ಣ ಮಾತಾಡು ಸ್ವಲ್ಪ. ಯಾಕೆ ಹಿಂಗೆ ಮಾಡ್ತಿದ್ದೀಯೋ? ಈ ರೆಡ್ ಸೀರೆ ಅಂತೂ ಈ ಗೊಂಬಿಗೆ ಎಷ್ಟು ಚಂದ ಕಾಣ್ತಾ ಇದೆ ನೋಡು. ಏಯ್, ನೀ ಎಂತ ಸೀರೆ ನೋಡೋಕ್ಕೆ ಬಂದೀಯಾ, ಗೊಂಬೆ ನೋಡೋಕ್ಕೆ ಬಂದೀಯಾ? ಎಂತ ಆಗಿದೆ ನಿನಗೆ? ಹೋಗಿ ಫಸ್ಟ್ ಆ ಕಡೆ ಹೋಗಿ ಹೇಳ್ತೀನಿ. ಎಂತಕ್ಕೆ ಆ ಗೊಂಬೆ ಆ ಥರ ನೋಡ್ತಾ ನಿಂತೀಯಾ? ಬೇಡ ಮಾರತಿ, ನಾ ಗೊಂಬೆನೂ ನೋಡಲ್ಲ, ಸೀರೆನೂ ನೋಡಲ್ಲ, ನಿನ್ನೆ ನೋಡ್ತಾ ನಿಂತು ಬಿಡ್ತೀನಿ, ಸರಿನಾ? ನಂಗೆ ತೊಂದರೆ ಕೊಡಕ್ಕಂತಲೇ ಹುಟ್ಟಿಯೇನ ಮರಯ್ಯ ನೀನು? ನಿಂಗೆ ಎಂತ ಆಯ್ತಾ? ನೀವು ಹೋಗ ಮರಯ್ಯ. ಸೀರೆ ಅಂಗಡಿಲಿ ಹುಡುಗಿಗೆ ಎಂಥ ಕೆಲಸನ ನಿಂಗೆ? ಸತ್ಯ ಹೇಳು, ನೀ ಎಂತಕ್ಕೆ ಸೀರೆ ಅಂಗಡಿಗೆ ಬಂದೀಯಾ? ಸೀರೆ ಕೊಡಿಸ್ತಾ ಇದ್ದಾರ ನಿನ್ನಪ್ಪ? ಮದುವೆಗಿದ್ವೆ ಸೆಟ್ಲ್ಮೆಂಟ್ ಮಾಡಿದ್ರೆ ಹೆಂಗೆ ಮಾರತಿ?
ಹಂಗೇನಾರು ಇದ್ರೂ ಒಂದು ಮಾತು ಹೇಳಾರು ಹೇಳೆ. ಯೋ ಮಾರಾಯ, ನಿನ್ನ ದಮ್ಮಯ್ಯ ಅಂತೀನಿ. ಸೀರೆ ನಂಗಲ್ಲ, ಅನಿಲ್ ಅಣ್ಣ ದುಡ್ಡು ಕೊಟ್ಟಿದ್ರು ಪಲ್ಲವಿ ಅಕ್ಕ ನಮಗೊಂದು ಸೀರೆ ತಗೋಬಾ ಅಂತ. ಅದಕ್ಕೆ ನಂಗೆ ಎಲ್ಲ ಅಂಗಡಿ ಸುತ್ತಿ ಸುತ್ತಿ ಸಾಕಾತು. ಯಾಕಾರು ಒಪ್ಪಿಗಿಂಡೆ ಅನ್ನಂಗೂ ಆತು ಗೊತ್ತಾ ನನಗೆ. ಈ ಅಂಗಡಿಲಾರು ಸಿಗ್ತಾವನು ನೋಡೋಣ ಅಂತ ಬಂದೀನಿ. ನೀ ಹೋಗ ಮಾರಾಯ, ನೀ ಹೋಗ. ಹೌದಾ? ಪಲ್ಲವಿ ಅಕ್ಕನ ಅಮ್ಮಗ ನಿಂಗೆ ಏನಾರು ಸೀರೆ ಕೊಡ್ತಿದ್ದೋನಂತ ತಲೆ ಬಿಸಿ ಆಗೋತ್ ಮಾರತಿ. ನೀ ಸೀರೆ ಆರಿಸ್ಕಿ ಬಾ, ನಾ ಹೊರಗಡೆ ಕೂತಿರ್ತೀನಿ. ಅಲ್ಲ, ನಾ ಸ್ವಲ್ಪ ಹೆಲ್ಪ್ ಮಾಡಲ ಆರ್ಸೋಕ್ಕೆ? ನೀನೀಗ ಅಚ್ಚಿಗೆ ಹೋಗ್ಲಾ ಅಂದರೆ ಜೋರು ಕೂಗಿ ಬಿಡ್ತೀನಿ ನಾನು. ಎಲ್ಲರೂ ಬರ್ತಾರೆ, ಅಚ್ಚಿಗಿಚ್ಚಿಗಿದ್ದಾರೆ, ಹೋತಿಯೇ ಇಲ್ಲ. ಓ, ಹೋತೀನಿ ಮಾರತಿ. ಆದ್ರೆ ಮಾತ್ರ ಅಲ್ಲೇ ಕೂತಿರ್ತೀನಿ. ಇಬ್ಬರು ಒಂದೇ ಬಸ್ಸಿಗೆ ಹೋಗೋಣ, ಬೇಗ ಬಾ.